ನಿಮಗಾಗಿ ಒಂದು ಮೂವಿ. ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಂದು ಬ್ರಿಡ್ಜ್ ಕೆಳಗಡೆ ಒಂದು ಹುಡುಗಿ ಬ್ಯಾ ಅಂತ ಅವಳೆ ದೇವತರ ಹಂಗೆ ಕಂಡ್ಬಿಟ್ರೆ ಪಾಪ ಇದೆಲ್ಲ ನಮ್ಮ ಹೀರೋ ಒಂದು ಕನಸು ಏನಪ್ಪಾ ಆಯ್ತು ಅಂತೇಳಿ ಸೀದಾ ಎದ್ದಿ ಅದೇ ಬೆಳಗ್ಗೆ ಹೋಯ್ತೀವಲ್ಲ ವಾಶ್ರೂಮು ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಬಾತ್ರೂಮ್ ಅಲ್ಲಿ ಒಂದು ಕೈ ನಿಂತ್ಕೊಂಡೈತೆ ಹಂಗೆ. ಅದು ನೋಡ್ಬಿಟ್ಟು ಬ್ಯಾ ಅಂತಾನೆ. ಸರಿ ಅವನ ಹೆಂಡತಿನ ಕರಿತಾನೆ, ಲೇ ಬಾರೆ ಚಿನ್ನ ಇಲ್ಲಿ ಅನ್ಬಿಟ್ಟು. ಡಾರ್ಲಿಂಗ್ ನೀನ್ ಎಷ್ಟು ಗಂಟೆಗೆ ಬಂದೆ ನೈಟು? ಗೊತ್ತಿಲ್ಲಮ್ಮ, ಸ್ವಲ್ಪ ಕುಡ್ದ್ಬಿಟ್ಟಿದೆ, ಜಾಸ್ತಿ ಕುಡ್ದಾನು. ಅದಿರ್ಲಿ ಬಿಡೆ, ಅಲ್ಲಿ ನೋಡಲ್ಲಿ ಏನೋ ನೋಡ್ಬೇಕು ಅಂತ ಹಂಗೆ ಅವಳು ತಿರುಗಿ ನೋಡ್ತಾಳೆ. ನೋಡಿದ್ರೆ ಅಲ್ಲೊಂದು ಕೈ ಐತೆ. ಇದೇನೋ ನಿಂದಾನೋ ಕೈ ಕುಡ್ದ್ಗೆ ಅಂತ ನಾನು ತಗೊಂಬಂದು ಅಂಟಿಸ್ಬಿಟ್ಟ ಏನೋ. ಲೇ ಏನ್ ಹಿಂಗ್ ಹೇಳ್ತಾ ಇದೀನಿ, ನನಗೆ ಏನೇ ಗೊತ್ತು ಅಂತೇಳಿ ಎಂತಿ ಹಂಗೆ ಹತ್ರ ಹೋಗಿ ನೋಡ್ತಾಳೆ. ಆ ಕೈ ಶೇಕ್ ಆಗದ ಟಕ್ಕಂತ ಅಲ್ಲೇ ಅವಳು ತಲೆ ತಿರುಗಿ ಬಿದ್ದೋಗ್ಬಿಡ್ತಾಳೆ. ಇವನು ಹಂಗೆ ಅವಳನ್ನ ಹಿಡ್ಕೋತಾನೆ. ಲೇ ಡಾರ್ಲಿಂಗ್ ಏನಾಯ್ತು, ಎದೋಳೆ ಎದೋಳೆ ಅಂತ ಅವಳು ಕೆನ್ನೆ ಮೇಲೆ ಹೊಡಿತಾನೆ. ಅವಳು ಎದ್ದಿದ್ದು ಪಾಡಿಲ್ಲ. ಸರಿ ಅಲ್ಲಿ ಸೈಡಲ್ಲಿ ಕುಂಟ್ರಿಸ್ಬಿಟ್ಟು ಒಂದು ಕಸ್ಟಮರ್ ಕೇರ್ಗೆ ಫೋನ್ ಮಾಡ್ತಾನೆ. ಹೆಲ್ಪ್ ಲೈನ್ ಅನ್ಕೋತೀನಿ ಅದು. ಹಲೋ ಸರ್, ಈ ತರ ನಮ್ಮ ಬಾತ್ರೂಮ್ ಅಲ್ಲಿ ಒಂದು ಕೈ ತಗೊಳಕೊಂಡಿದ್ದೆ, ಸ್ವಲ್ಪ ಪ್ಲೀಸ್ ಬರ್ತೀರಾ? ಏನೋ ಕೈ ತಗೊಳಕೊಂಡಿದ್ಯಾ? ಯೋ ಎಣ್ಣೆ ಗಿಣ್ಣೆ ಹೊಡೆದಿದ್ಯಾ? ಇಲ್ಲ ಮೇಡಮ್, ನೈಟ್ ಹೊಡೆದೆ, ಇವಾಗೇನು ಹೊಡೆದಿಲ್ಲ. ಅದು ಹೆಂಗಯ್ಯ ಬಾತ್ರೂಮ್ ಅಲ್ಲಿ ಕೈ ತಗೊಳಕೊಳ್ಳುತ್ತೆ? ಪಕ್ಕದಲ್ಲಾರವ್ರೆ ನನ್ನ ಹೆಂಡತಿ ನೋಡಿದ್ಲು, ಅವಳು ತಲೆ ತಿರುಗಿ ಬಿದ್ದೋಗ್ಬಿಟ್ಲು ಮೇಡಮ್, ಪ್ಲೀಸ್ ಸ್ವಲ್ಪ ಕಳಿಸ್ತೀರಾ ಅಂತ ಹೇಳ್ತಾರೆ. ಸರಿ ಸರಿ ನೀನ್ ಅಡ್ರೆಸ್ ಹೇಳಪ್ಪ ಅಂತ ಅಡ್ರೆಸ್ ಬರ್ಕೊಂಡು ಅವ್ರನ್ನು ಒಂದು ಹಾಫ್ ಅನ್ ಅವರ್ ಬರ್ತಾ ನೋಡ್ರಜ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಯಾರೋ ಅಲ್ಲಿ ಆಚ ಕಡೆ ಬೆಲ್ ಹೊಡೆದ್ರು. ಯಾರಪ್ಪ ಅಂತ ಹೋಗಿ ನೋಡಿದ್ರೆ ಸೆಕ್ಯೂರಿಟಿ ಅಂಕಲ್. ಸರ್ ಇವಾಗ ನೀವು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿರಲ್ಲ? ಹೌದು ಸರ್, ಅವ್ರು ನನ್ನ ಅಲರ್ಟ್ ಮಾಡಿದ್ದಾರೆ. ಜಸ್ಟ್ ನಾನು ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀನಿ. ಏನಾಯ್ತು ಸರ್? ಓಕೆ ಸರ್ ಬನ್ನಿ ಹೊರಗಡೆ ಅಂತ ಅವನ್ನ ಕರ್ಕೊಂಡು ಹೋಗ್ತಾನೆ. ಅಯ್ಯಪ್ಪ ನೋಡಿದ ತಕ್ಷಣ ಅಯ್ಯೋ ಕೊಲೆಗಿಲ್ಲೇ ಮಾಡ್ಬಿಟ್ಟಾನೋ, ನೈಟ್ ಕುಡ್ಕೊಂಡ್ ಬಂದಲ್ಲ ನೀನು, ನಾನು ನೋಡ್ದಲ್ಲ ನಿನ್ನ ಅಂತ ಹೇಳ್ತಾವ್ರೆ. ಸರ್ ಸ್ವಲ್ಪ ಹಿಂದೆ ನೋಡಿ. ಹಿಂದೆ ಏನೋ ನೋಡ್ಬೇಕು ಅಂತ ನೋಡಿದ ತಕ್ಷಣ ಕೈ ಅಯ್ಯಪ್ಪನು ಒಂದು ದೊಣ್ಣೆ ತಗೊಂಡವನ್ನ ಎದುರಿಸ್ತಾವನೆ. ಏನೋ ಮಾಡ್ದೆ ಹುಡುಗಿನ, ಹೇಳೋ ನಿಜ ಹೇಳೋ ಅಂತ. ತಿರ್ಗಾ ಯಾರೋ ಆಚ ಕಡೆ ಬೆಲ್ ಹೊಡೆದ್ರು. ಸರ್ ಆ ಕೈ ಹತ್ರ ಹೋಗ್ಬೇಡಿ ಓಕೆನಾ, ಇಲ್ಲೇ ಕುತ್ಕೊಂಡಿರ್ರಿ, ನಾನು ಹೆಲ್ಪ್ ಲೈನ್ ಫೋನ್ ಮಾಡಿದ್ನಲ್ಲ ಅವರೇ ಬಂದಿರಬೇಕು ಅನ್ಕೋತೀನಿ ಅನ್ಬಿಟ್ಟು ಆಚೆ ಬರ್ತಾನೆ. ನೋಡಿದ್ರೆ ಅದೇ ತರ ಪೊಲೀಸ್ ಅವರೆಲ್ಲ ಬಂದವ್ರೆ. ಏನ್ ಸರ್ ಫೋನ್ ಮಾಡಿದ್ರಂತಲ್ಲ, ಏನು ಪ್ರಾಬ್ಲಮ್? ಸರ್ ಬನ್ನಿ ಸರ್ ನೀವೇ ನೋಡಿ ಅನ್ಬಿಟ್ಟು ಸೀದಾ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಅವರು ಸೀದಾ ಹೊರಗಡೆ ಬಂದು ನೋಡ್ಬಿಟ್ಟು, ಲೋ ಇಬ್ಬರನ್ನು ಕೊಲೆ ಮಾಡ್ಬಿಟ್ಟಿದ್ದಾನ ಕಣ ಇವನು, ಆ ಕೊಲೆ ಕೇಸ್ನ ನಮ್ಮೇಲೆ ತಿರ್ಸಕ್ಕೆ ನಮ್ಮನ್ ಕರ್ಸವನೆ ಅಂತ ಆ ಪೊಲೀಸ್ ಅವ್ರು ಹೇಳದ. ಸರಿ ಅವ್ರ ಹುಡುಗನ್ನು ಕಳಿಸ್ತಾರೆ. ಅವನು ಹೋಗ್ಬಿಟ್ಟು ಕೈಯೆಲ್ಲ ನೋಡ್ತಾನೆ, ಬದುಕೋನ ಯಪ್ಪ ಸತ್ತೋಗ್ಬಿಟ್ಟಿದಾನ ಅಂತ. ನೋಡಿದ್ರೆ ಸೆಕ್ಯೂರಿಟಿ ಅಂಕಲ್ ಟಿಕೆಟ್ ಹಂಗೆ ಕೈ ಹಿಡ್ತಾ ಈ ಕಡೆ ತಿರುಗ್ತಾನೆ. ಸರ್ ಅಲ್ಲಿ ನೋಡಿ ಸರ್ ಕೈ ಯಾರ್ದು? ಯೋಯ್ ಯಾರ್ದೋ ಕೈ ಇದು, ಕೊಲೆಗಿಲೆ ಮಾಡ್ಬಿಟ್ಟಿದ್ಯಾನೋ ಟಕ್ಕಂತ ಅಲ್ಲಿ ಮೀರೋ. ಯೋ ನಿಮ್ಗೇನ್ ಇವಾಗ ಕಾಣಿಸ್ತಾ ಇದ್ಯಾ? ಕಂಪ್ಲೇಂಟ್ ಕೊಟ್ಟಿದ್ದೆ ಅದಕ್ಕೋಸ್ಕರ. ನಾನ್ ಅವಾಗಿಂದ ಹೇಳ್ತಾ ಇದೀನಲ್ಲ ನಿಮ್ಗೆ ಕೈ ಬಂದೈತೆ ಅನ್ಬಿಟ್ಟು ನಾನು ನಂಬೇಲ್ಲ, ನೀವು ನೋಡ್ಕೊಂಡೀನೆ ಅಂತ ಹೇಳ್ಬಿಟ್ಟು ಆ ಪೊಲೀಸ್ ಅವ್ರಿಗೆ ಹೇಳ್ತಾರೆ. ಆ ಪೊಲೀಸ್ ಅವನು ಒಂಥರ ಶಾಕ್ ಆಗ್ತಾವನೆ. ಲೋ ಹಂಗಂದ್ರೆ ಇವ್ರಿಬ್ಬರನ್ನ ಕೊಲೆ ಮಾಡ್ಬಿಟ್ಟಿನೋ, ಆ ಕೈನಲ್ಲಿ ಇಟ್ಟಿದ್ಯಾ ಹೌದ್ ತಾನೆ, ನಿಜ ಒಪ್ಕೊಳ್ಳೋ ಅಂತ ಹೇಳ್ತಾವ್ರೆ. ಏನ್ ಸರ್ ನೀವೇನ್ ಮೆಂಟ್ಲಾ ನೀವು? ನಾನ್ ಯಾಕೆ ನಿಂತಿನ ಕೊಲೆ ಮಾಡ್ಲಿ? ಅವರು ನಮ್ಮನೆ ಸೆಕ್ಯೂರಿಟಿ, ಅವರು ಬುದ್ಧಿ ಇರೋ ತರ ಮಾತಾಡಿ ಸರ್, ಸುಮ್ನೆಲ್ಲ ನನ್ನ ಮೇಲೆ ಡೌಟ್ ಬೀಳ್ಬೇಡಿ ಅಂತ ಹುಡುಗ ಹೇಳ್ತಾವನೆ. ಅವರು ಅವ್ರ ಅಸಿಸ್ಟೆಂಟ್ ಹತ್ರ ಕೇಳ್ತಾವ್ರೆ, ಲೋಯ್ ಮರಿ ಈ ತರ ಯಾವತ್ತ ನೋಡಿದ್ಯಾ? ಇಲ್ಲ ಸರ್ ಫಸ್ಟ್ ಟೈಮ್ ಈ ತರ ಕೈ ನೋಡ್ತಾ ಇರೋದು ನಾನು. ಸರಿ ಆ ಕೈ ತೆಗಿ ಅಂತ ಹೇಳ್ತಾರೆ. ಈ ಕಡೆ ನಮ್ಮ ಹೀರೋನು ಹೇಳ್ತಾವನೆ, ಸರ್ ಅದನ್ನ ಮುಟ್ಬೇಡಿ, ಅದಕ್ಕಿನ್ನ ಜೀವ ಇದೆ, ಅದು ಶೇಕ್ ಬೇರೆ ಆಗ್ತಾ ಇದೆ ಅಂತ ಹೇಳ್ತಾನೆ. ಬಟ್ ಅವರು ಕೇಳಲ್ಲ. ಶಿಶಾ ತೆಗಿಯೋ, ಯಾಕೋ ಭಯ ಬೀಳ್ತಾ ಇದೆಯಾ ಅಂತ ಕೇಳ್ತಾರೆ. ಸರ್ ನಾನ್ ಬೇಕಾದ್ರೆ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕೊಳ್ಳ? ಸರಿ ಏನೋ ಹಾಕೋ ತೆಗಿಯೋ ಅನ್ಬಿಟ್ಟು ಹೇಳ್ತಾರೆ. ಲೇ ಅಕಸ್ಮಾತ್ ನಿನಗೆ ಆಗಿಲ್ಲಾರ ಹೇಳು, ನಾನು ಶಿಶಿನ್ ಕಳಿಸ್ತೀನಿ ಲವನೇ. ಸರ್ ಬೇಡ ಸರ್, ನನಗೂ ಹಿಂಗೂ ಪ್ರಮೋಷನ್ ಸಿಗುತ್ತೆ ಈ ಕೈ ತೆಗೆದ್ರೆ ಅಂತೇಳಿ ಆ ಪೊಲೀಸ್ ಅವನು ಪಾಪ ಅದಕ್ಕೆ ಕೈ ತೆಗಿಯಕ್ ಹೋಗ್ತಾನೆ. ನೋಡಿದ್ರೆ ಆ ಕೈ ಮಗನ ಟಕಾರ ಅಂತ ಕುತ್ತಿಗೆಗೆ ಕೈ ಹಾಕ್ಬಿಡದ. ಅವ್ನು ಇನ್ನೊಬ್ಬನು ಬಂದು ಬಿಡ್ಸಕ್ ನೋಡ್ತಾನೆ, ಆದ್ರೂ ಆ ಕೈ ಬಿಡಲ್ಲ. ಹಂಗೆ ಅವ್ನು ಕುತ್ತಿಗೆ ನಾಕಿ ಇಸ್ಕ್ ಬಿಡ್ತದೆ. ನೇನು ಅವನು ಹಂಗೆ ಮಲಿಕೊಂಡ. ಸೀದಾ ಕೈ ತಿರ್ಗಾ ವಾಪಸ್ಸು ಹೊರಗಡೆ ಹೋಯ್ತು. ಇದನ್ನ ನೋಡಿದ್ದು ಪೊಲೀಸ್ ಇಬ್ರು ನಮ್ ಹೀರೋ ಎಲ್ಲಾರು ಒಂಥರ ಶಾಕ್ ಆಗ್ಬಿಟ್ಟಿದ್ದಾರೆ. ಹೊಸ ಪೊಲೀಸ್ ಬೇರೆ ಸತ್ತಿ ಬಿದ್ದವನೆ, 2 ಮರ್ಡರ್ ಆಗೋಯ್ತು. ಅವನ ಹೆಂಡತಿ ತಲೆ ತಿರುಗಿ ಬಿದ್ದವಳಿರಿ. ಆ ಪೊಲೀಸ್ ಅವ್ರು ಬೇರೆ ಕೇಳ್ತಾವ್ರೆ, ಇದು ಹೆಂಗಯ್ಯ ಬಂತಿಲ್ಲ ಅಂತ. ಸರ್ ನನಗೇನ್ ಸರ್ ಗೊತ್ತು, ನಾನ್ ಬೆಳಗ್ಗೆ ಬಾತ್ರೂಮ್ ಬಂದೆ, ನೋಡಿದ್ರೆ ಕೈ ಐತಿಲ್ಲಿ. ಹಂಗಾರೆ ನಿನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದೀಯಾ? ಸರ್ ನಿಜಲ್ಲೂ ನನಗೆ ಗೊತ್ತಿಲ್ಲ ಸರ್. ಆ ಕಡೆ ಕಾನ್ಸ್ಟೇಬಲ್ ಬೇರೆ ಇನ್ನೊಬ್ರು, ಸರ್ ಅವ್ನಿಗೆ ಏನ್ ಸರ್ ಆಯ್ತು, ಅವ್ನು ಹಂಗೆ ಮಲಗ್ ಬಿಟ್ಟಿದ್ದಾನಲ್ಲ ಸರ್ ಅಂತ ಹೇಳ್ತಾವ್ರೆ. ಇರೋ ನನಗೂ ಸ್ವಲ್ಪ ಭಯ ಆಗ್ತಾ, ಇರೋ ಬೇವ್ನ ಇಳಿತಾ ಇದೆ, 1 ನಿಮಿಷ ಇರೋ ಚೆಕ್ ಮಾಡ್ತೀನಿ ಅಂತ ಪೊಲೀಸರು ಹೇಳ್ತಾವ್ರೆ. ಇದೆಲ್ಲ ಕಾರಣ ಇವನೇ ಕಾಣೋ ಅಂತ ಹೇಳ್ತಾರೆ. ಏನೋ ನಾನೇನ್ ಸರ್ ಮಾಡ್ದೆ? ನಿಮ್ ಜೊತೆ ಬಂದಿರೋ ಪೊಲೀಸ್ನ ನಿಮ್ ಕೈಯಲ್ಲೇ ಕಾಪಾಡ್ಕೊಳಕ್ ಆಗಿಲ್ಲ, ಇರಿ ನಿಮ್ ಮೇಲೆ ಒಂದು ಕೇಸ್ ಹಾಕ್ತೀನಿ ಅಂತ ನಮ್ ಹೀರೋ ಹೇಳ್ತಾನೆ. ಮೂವಿ ಇವಾಗ ಸ್ವಲ್ಪ ಚುರುಕ್ ಹಿಡಿತಲ್ಲ. ಸರಿ ಇವಾಗ ಹೆಂಗೋ ಆ ಪೊಲೀಸ್ ಅವ್ರು ಹೇಳ್ತಾರೆ, ಸರಿಯಪ್ಪ ಫಸ್ಟ್ ಆಚೆ ಹೋಗೋಣ ಇಲ್ಲಿಂದ. ಲೇ ಅಲ್ಲೋಗಿ ಸ್ವಲ್ಪ ಬಾಗಿಲು ಓಪನ್ ಮಾಡೋ ಹೋಗೋ. ಇವನು ಹೋಗಿ ಬಾಗಿಲು ಓಪನ್ ಮಾಡ್ತಾನೆ. ನೋಡಿದ್ರೆ ಅಲ್ಲಿ ಡೋರ್ ಲಾಕ್ ಆಗ್ಬಿಟ್ಟೈತೆ. ಆ ಕಡೆಯಿಂದ ಒಂದ್ ಕೈ ಹಿಡ್ಕೊಂಡೈತೆ ಗುರು. ನಮ್ ಹೀರೋ ಹೇಳ್ತಾನೆ, ಸರ್ ಡೋರ್ ಓಪನ್ ಆಗ್ತಾ ಇಲ್ಲ ಸರ್ ಅಂತ. ಇಷ್ಟು ಜೋರಾಗಿ ಯಾರೋ ಮುಚ್ಚಿ ಡೋರ್ನ ಅಂತ ಪೊಲೀಸ್ ಅವ್ರು ಕೇಳ್ತಾವ್ರೆ. ಸರ್ ಅವಲೇ ನಿಮ್ 3 ಜನ ಎದ್ದು ಬಂದು ಈ ಡೋರ್ ಮೇಲೆ ಬಿದ್ದಿ ಲಾಕ್ ಮಾಡ್ಬಿಟ್ಟು ನನಗೆ ಹೇಳ್ತಾ ಇರ ಅಂತ ನಮ್ ಹೀರೋ ಕೇಳ್ತಾನೆ.
ಹೌದಾ, ಓಕೆ ಇವಾಗ ಹೆಂಗೋ ಓಪನ್ ಮಾಡೋದಿದನ್ನ. ಸರಿ ಇರೋ, ಕಸ್ಟಮರ್ ಕೇರ್ಗೆ ಒಂದು ಫೋನ್ ಮಾಡೋಣ ಅಂತೇಳಿ ಪೊಲೀಸ್ ಅವರು ಫೋನ್ ತಗೊಂತಾರೆ. ನೋಡಿದ್ರೆ ಅದರಲ್ಲಿ ಸಿಗ್ನಲ್ ಇಲ್ಲ. ಏನ್ ಸರ್, ಚೈನಾ ಫೋನಾ? ಅದಕ್ಕೆ ಹೇಳೋದು ಬ್ರಾಂಡೆಡ್ ಇಟ್ಕೊಳ್ಳಿ ಅಂತ. ಇರಿ ನಾನು ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾನೆ. ಸಾರ್ ಅಂತ ಕರಿತಾನೆ. ಏನಾಯ್ತು ಸರ್, ನನ್ನ ಫೋನಲ್ಲೂ ಸಿಗ್ನಲ್ಲೇ ಇಲ್ಲ ಸಾರ್ ಅಂತಾನೆ. ಅಯ್ಯೋ ನಿನ್ ಮಕ್ಕೆ, ಲೇ ನೀನೇನು ಮನುಷ್ಯನ ಏನ್ ಸರ್ ಹಿಂಗ್ ಕೇಳ್ತಾ ಇದೀರಾ? ಹಂಗಾರೆ ನಾನೇ ಇವರೆಲ್ಲ ಇಬ್ಬರನ್ನು ಕೊಲೆ ಮಾಡೋದು ಹೇಳ್ತಾ ಇದೀರಾ? ನಿನ್ ಮುಖ ನೋಡಕ್ಕೆ ಹಂಗೆ ಇದೆ ಕಣೋ ಅಂತ ಪೊಲೀಸ್ ಅವರು ರೇಗಿಸ್ತಾವ್ರೆ. ಸರಿ ಇದ್ದಕ್ಕಿದ್ದಂಗೆ ಒಬ್ಬ ಹುಡುಗ ಬಡ್ಕೊಂತಾನೆ. ಯಾಕೋ ಬಡ್ಕೊಂತದೆ ಅಂತ ಹ್ಯಾಂಡ್ ಗ್ಲೌಸ್ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಫುಲ್ ಬ್ಲಡ್. ಆ ಕೈ ಅವ್ರನ್ನ ಹಿಡಿತಲ್ಲ, ಅವ್ರ ಕೈಯೆಲ್ಲ ಒಂಥರ ಜಾಂಬಿ ತರ ಚೇಂಜ್ ಆಗ್ತಾ ಇದೆ. ಲೇ ನೀನ್ ಎಂತಿನ ತೀ ಕಡೆ ಹಾಕು, ಆಮೇಲೆ ಅವಳು ಎಳ್ಕೊಂಡ್ ಹೊಂಟೋಗ್ಬಿಡ್ದದು ಅಂತ ಹೇಳಿದ ತಕ್ಷಣ ಅವನು ಎಂತಿನ ತೆಗೆದಿ ಅಲ್ಲಿ ಕುಂಡ್ರಿಸ್ಬಿಟ್ಟು ಡಿಸ್ಕಸ್ ಮಾಡ್ತಾವ್ರ ಆ ಕೈ ಬಗ್ಗೆ. ಆ ಕೈ ಯಾರ್ದಿರ್ಬೋದು ಸರ್? ಆ ಕೈ ತರ ನಾನು ನೋಡಿಲ್ಲ ಸರ್ ಇದುವರೆಗೂ ಅಂತ ಹೇಳಿದ ತಕ್ಷಣ ಪೊಲೀಸ್ ಅವರು ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್ ಮಾಡ್ತಾರೆ. ಇಲ್ಲ ಕಣೋ, ಒಂದ್ಸಲಿ ಫೋನ್ ಬಂತು, ಒಂದು ಬ್ರಿಡ್ಜ್ ಹತ್ರ ಹೋಗಿದ್ವಪ್ಪ ನಾವು, ಅಲ್ಲಿ ಯಾವ್ದೋ ಒಂದು ಡೆಡ್ ಬಾಡಿ ಸಿಕ್ತ ಕಣೋ. ಆ ಡೆಡ್ ಬಾಡಿಗೆ ಒಂದು ಕೈ ಇರ್ಲಿಲ್ಲ. ಟಕ್ಕಂತಾನೆ ಮೀರೋ, ಸರ್ ಹಂಗಂದ್ರೆ ಆ ಕೈ ಇಲ್ಲೇ ಇರ್ಬೇಕಾ? ಸರಿ ಸರ್, ಡೆಡ್ ಬಾಡಿ ನೋಡಿದ್ದು ನೀವು, ಆ ಕೈ ಯಾಕೆ ಸರ್ ನಮ್ಮ ಮನೆಗೆ ಬರ್ಬೇಕು ಅಂತ ನಮ್ಮ ಹೀರೋ ಕೇಳ್ತಾವನೆ. ಅದೇ ಕಣೋ ನನಗೂ ಗೊತ್ತಿಲ್ಲ. ಹಂಗೆ ಆ ಕೈ ನೋಡ್ಕೊಂಡು ಮಾತಾಡ್ತಾವ್ರೆ. ಲೇ ಆ ಕೈ ಶೇಕ್ ಆಯ್ತು ನೋಡ್ದಾ? ಸರ್ ನಾನು 4-5 ಸರಿ ನೋಡ್ತಾ ಇದನ್ನ, ನಿಮ್ದ ಅವಾಗಿಂದ ಹೇಳದ್ನಲ್ಲ ಶೇಕ್ ಆಗ್ತಾ ಇದೆ ಅಂತ. ಸರಿ ಈ ಕಡೆ ಒಬ್ಬ ಪೊಲೀಸ್ ಅವನ ತೋರಿಸ್ತಾರೆ. ಟಕ್ ಅಂತ ಎದ್ದು ಕುತ್ಕೊಂಡ ವಾಂತಿ ಮಾಡ್ತಾವನೆ ಟೊಮೊಟೊ ಸಾಸ್ನ ಹಂಗೆ ಗುರಾಯಿಸ್ತಾವನೆ. ಅವ್ನ ಕಣ್ಣೆಲ್ಲ ಫುಲ್ಲು ಚೇಂಜ್ ಆಗೈತೆ. ಇವನೊಂಥರ ಜಾಂಬಿ ತರ ಚೇಂಜ್ ಆಗ್ತಾವನೆ. ಅದನ್ನ ನೋಡ್ಬಿಟ್ಟು ಪೊಲೀಸ್ ಅವರು ಇನ್ನ ಭಯ ಬಿದ್ಬಿಡ್ತಾರೆ. ಈ ಕಡೆ ಇನ್ನೊಬ್ಬ ಮಲ್ಕೊಂಡಿರ್ತಾರೆ. ಹೋಗ್ಬಿಟ್ಟು ಅವ್ರನ್ನು ಒತ್ತಿ ನೋಡ್ತಾನೆ. ಬಟ್ ಅವ್ರಿಗೂ ಪ್ರಾಣ ಇರಲ್ಲ. ಒಂಥರ ಗುರ್ರ ಅಂತ ಸೌಂಡ್ ಬಂತು. ಏನೋ ಸೌಂಡ್ ಇದು? ಲೋ ಇಲ್ಲೇನ ಕೆಲ್ಸಕ್ಕೆ ಬರಂತ ಸಾಮಾನ್ ಇದೆಯಾ ನಿಮ್ಮ ಮನೇಲಿ ಅಂತ ಕೇಳ್ತಾವ್ರೆ. ಏನಾರು ಇರುತ್ತೆ ನೋಡೋ, ಚೆಕ್ ಮಾಡೋ. ಸರಿ ಏನಿರಲ್ಲ, ಹುಡುಕ್ತಾನೆ ಏನಿರಲ್ಲ. ಅಲ್ಲಿ ಮಾಮೂಲಿ ಬಾತ್ರೂಮ್ ಅಲ್ಲಿ ಏನಿರುತ್ತೆ, ಸೋಪು, ಶಾಂಪು, ಪೆನಾಯಿಲ್ ಅದು ಇದು ಇರುತ್ತೆ. ಸರ್ ಸೋಪ್ ಅಲ್ಲಿ ಹೊಡೆದ್ರು ನೋವಾಗುತ್ತೆ ಅದಕ್ಕೆ ಅಂತ ಹೇಳಿದ ತಕ್ಷಣ ಓಕೆ ಎಲ್ಲ ಎತ್ತಿಕೊ ಅಂದ್ಬಿಟ್ಟು ಒಂದ್ ಸ್ಪ್ರೇ ಬಾಟ್ಲಲ್ಲಿ ಪೆನಾಯಿಲ್ ಹಾಕೊಂಡು ಹೋಗೋ ಅದ್ರ ಕೈಗೆ ಶೂಟ್ ಮಾಡು ಅಂತ ಹೇಳ್ತಾನೆ. ಫಸ್ಟ್ ಹೋಗಿ ನೀನ್ ಎಂತಿನ ಎಬ್ಬರಿಸು, ಅವಳು ಮಲಗವಳೆ, ಅಕಸ್ಮಾತ್ ಎದ್ದು ಬಂದು ನೀನ್ ಎಂತಿನ ಅಟ್ಯಾಕ್ ಮಾಡ್ಬಿಟ್ರೆ ಏನ್ ಮಾಡ್ತೀಯ? ಓಕೆ ಸರ್ ಎಬ್ಬರಿಸಿರಿ ಅಂತ ಹೇಳಿ ಹೋಗಿ ಎಂತಿನ ಎಬ್ಬರಿಸಾನೆ. ಎಂತಿನ ತೊಳ್ತಾಳೆ. ಅವ್ನ ಶರ್ಟ್ ನೋಡಿದ ತಕ್ಷಣ ಗುಳು ಅಂತ ಪಡ್ಕೊಂತಾಳೆ. ಏಯ್ ಬೇಬಿ, ಶರ್ಟ್ ನಂದಲ್ಲ ಬಿಡೆ, ಅದ್ ಬೇರೆ ಹೊಡ್ದು. ಏನು ಆಯ್ತು ಇಲ್ಲಿ ಅಂತ ಅವ್ನ ಎಂತಿ ಕೇಳ್ತಾವಳೆ. ಏನು ಆಗಿಲ್ಲಮ್ಮ, ಈ ತರ ಕೈ ಬಂತಲ್ಲ, ಆ ಕೈ ಎಲ್ಲರನ್ನು ಕೊಲೆ ಮಾಡ್ತಾ ಇದೆ ಕಣೆ ಅಂತ ಹೇಳಿದ ತಕ್ಷಣ ಅವಳು ಸ್ವಲ್ಪ ಸೈಲೆಂಟ್ ಆಗ್ತಾಳೆ. ಈ ಕಡೆ ನಮ್ಮ ಪೊಲೀಸ್ ಅವರು ನೀಟಾಗಿ ಆ ಪೆನಾಯಿಲ್ ನ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಬಿಟ್ಟು ತಗೊಳ್ಳೋ, ನೀಟಾಗಿ ಶೂಟ್ ಮಾಡೋ ಅಂತ ಹೇಳ್ತಾನೆ. ಇವನು ಯಾವ್ದೋ AK-47 ಗನ್ ರೇಂಜ್ ಅಲ್ಲದನ್ನ ತಗೊಂಡು ಶೋ ಕೊಡ್ತಾವನೆ. ಶೂಟ್ ಮಾಡ್ತಾನೆ. ಅದು ಲಾಕ್ ಆಗ್ಬಿಟ್ಟಿರುತ್ತೆ, ಬರಲ್ಲ. ಬೇಬಿ ಬರ್ತಾ ಇಲ್ಲ ಬೇಬಿ, ಲವ್ ಆನ್ ಮಾಡೋ ಅಂತ ಹೇಳಿದ ತಕ್ಷಣ ಆನ್ ಮಾಡ್ಬಿಟ್ಟು ಕರೆಕ್ಟಾಗಿ ಗುರಿ ಇಟ್ಟು ಶೂಟ್ ಮಾಡ್ತಾನೆ. ಅಲ್ಲಿ ಬುಸ್ ಅಂತ ಹೊಗೆ ಬರ್ತದೆ. ಅವ್ನು ನಿಂತಿನ ಹೋಗ್ಬಿಟ್ಟು ಬೇಬಿ ಸೂಪರ್ ಬೇಬಿ, ಥ್ಯಾಂಕ್ ಯು ಬೇಬಿ. ಅಂಕಲ್ನು ಕೇಳು, ಅಂಕಲ್ ಹೆಂಗೆ ಸೂಪರ್ ಆಗಿ ಮಾಡ್ತಾರಲ್ಲ, ನೀವು ಹೇಳಿ ಅಂಕಲ್. ಅವನು ಬೇರೆ ಮಾಸ್ಕ್ ಹಾಕೊಂಡು ಕೂತವನೆ. ಹೌದು ನೀನು ಮಾಸ್ಕ್ ಏನ ಹಾಕೊಂಡಿದ್ಯಾ? ಇದೇನು COVID-19? ಇಲ್ಲಪ್ಪ, ನನ್ನ ಬಾಯಿ ದುರ್ವಾಸನೆ ಬರ್ತದೆ, ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಕಣೋ. ಸಾರಿ, ನೀನು ಶೂಟ್ ಮಾಡ, ಅಲ್ಲಿ ನೋಡ್ಕೊಂಡ್ಲೇ. ಅಲ್ಲಿರೋಲ್ಲ ಬ್ಯಾ ಅಂತ ಬಿಡ್ತಾವ್ರೆ ಕಣ್ಣ. ಅವನ ಎಂತಿ ಬೇರೆ, ರೀ ನಾನಿನ್ನ ನೀವು ಸತ್ತರೆ ಬದುಕುವಷ್ಟು ಶಕ್ತಿ ನನಗಿಲ್ಲ ರೀ ಅಂತ ಹೇಳ್ತಾಳೆ. ಲೈ ಮುಚ್ಚೆ, ಅಷ್ಟೊಂದು ಸೀನ್ ಇಲ್ಲ ಅಂತೇಳಿ ಶೂಟ್ ಮಾಡ್ತಾನೆ. ಅವನೊಬ್ಬ ಓಡ್ ಬಂದ ಅವನ್ನ ಕಚ್ಬಿಡೋದ ಕಾಲ್ನಾನೆ. ಸರಿ ಆ ಪೆನಾಯಿಲ್ ಉಯ್ಯೋ, ಅವ್ರ ಬಾಯಿಗೆ ಉಯ್ಯೋ ಅಂತಾನೆ. ಸರಿ ಬಾಯಿಗೆ ಉಯ್ದ ತಕ್ಷಣ ಸ್ವಲ್ಪ ಬಿಡ್ತದು. ಅವನು ಫುಲ್ಲು ಸುಸ್ತಾಗಿ ಕುತ್ಕೊಂಡ ಒಂದ್ ಕಡೆ. ಸರ್ ಇವಾಗ ಏನ್ ಸರ್ ಮಾಡೋದು? ಯಪ್ಪ ಈ ಕೆಲ್ಸನೇ ಬೇಡ ಕಣೋ ನನಗೆ, ಫಸ್ಟ್ ಇಲ್ಲಿಂದ ಬಿಟ್ರೆ ಸಾಕು ಅಂತ ಪೊಲೀಸ್ ಅವ್ರು ಹೇಳ್ತಾರೆ. ಸರ್ ಇದೆಲ್ಲ ಕ್ಲಿಯರ್ ಆದ್ಮೇಲೆ ಒಳ್ಳೆ ಬಾರ್ಗೆ ಹೋಗ್ಬಿಟ್ಟು ಚಿಲ್ಲಾಗೆ ಬೇರುಡೇನಾ ಸರ್ ಅಂತ ಹೇಳಿದ ತಕ್ಷಣ ಪೊಲೀಸ್ ಅವರು ಹ್ಞೂ ಕಣೋ, ನನಗೂ ಐಸ್ ಜಾಸ್ತಿ ಬೇಕಪ್ಪ ಅಂತ ಹೇಳ್ತಾರೆ. ಸರಿ ಇದ್ರ ಒಂದು ಕೆಟ್ಟೋಗಿರೋ ಫೋನ್ ಇತ್ತಲ್ಲ ಇಲ್ಲಿ, ಅದೇನಕ್ಕೆ ಸರ್ ಕೊಡೋ ಇಲ್ಲಿ ನೋಡೋಣ ಅಂತ ಹೇಳಿದ ತಕ್ಷಣ ಫೋನ್ ಕೊಡ್ತಾನೆ. ಆ ಫೋನ್ ಎತ್ತಿ ಹಂಗೆ ಬಾತ್ರೂಮ್ ಓಡೆ ಹಾಕ್ತಾನೆ. ಡಮಾರ್ ಅಂತ ಹೊಡಿತದದು. ಆ ಫೋನ್ ಅರ್ಧ ಡೋರ್ ಓಡೆ ನುಗ್ಬಿಟ್ಟೈತೆ. ಸರಿ ಆಮೇಲೆ ಒಂದ್ ಕೆಲಸ ಮಾಡು, ಈ ಬ್ಯಾಟ್ರಿನ ಬೆಂಕಿ ಪಟ್ನ ಅಲ್ಲಿ ಅಂಟಿಸು, ಆ ಡೋರು ಬ್ಲಾಸ್ಟ್ ಆಗುತ್ತೆ. ಏನೋ ಬ್ಯಾಟ್ರಿಗೆ ಬೆಂಕಿ ಪಟ್ಟಣ, ಅದು ಸಾರ್ ಚಾರ್ಜಿಂಗ್ ಓವರ್ ಹಾಕಿದ್ರೆ ಬ್ಲಾಸ್ಟ್ ಆಗುತ್ತೆ ಅಂತ ಬ್ಯಾಟ್ರಿ ಬಗ್ಗೆ 2-3 ಡೈಲಾಗ್ ಹೊಡಿತಾನೆ. ನೋಡ್ದ ಸರ್ ಹೆಂಗೆ ನಮ್ಮ ಯಜಮಾನ್ರು ಅಂತ ಅವ್ರ ಎಂತಿ ಬೇರೆ ಹೇಳ್ತಾವ್ರೆ. ಡಾರ್ಲಿಂಗ್ ನೀನ್ ಸುಮ್ಮನೆ ಇವಾಗ ಬೆಂಕಿ ಪಟ್ಟಲಿದೆ ಸರ್, ಅಲ್ಲೊಬ್ಬ ಮಲಗೋ ನೋಡು, ಅವ್ನ ಜೋಬಲ್ಲಿದೆ, ಅವನೊಬ್ನೇ ಇಲ್ಲಿ ಸಿಗರೇಟ್ ಸೇದೋದು ಅಂತ ಹೇಳಿದ ತಕ್ಷಣ ನೀಟಾಗಿ ಹೋಗ್ತಾರೆ. ಹೋಗ್ಬಿಟ್ಟು ಅವ್ನ ಜೋಬಕ್ ಕೈ ಹಾಕೋ ಅಷ್ಟಲ್ಲಿ ಆ ಕೈ ಬಂದು ಇವ್ನ ತಲೆ ಮೇಲೆ ಹಿಡ್ಕೊಂಡ್ಬಿಡದ. ಇವನಂಗೆ ಫ್ಲಾಶ್ ಬ್ಯಾಕ್ ಉಂಟಾಯ್ತಾನೆ ಬೇರೆ ಕಡೆ ಎಲ್ಲೋ. ಅಲ್ಲಿ ಒಂದು ಹುಡುಗಿ ನಿಂತ್ಕೊಂಡವಳೆ. ಏನಮ್ಮ ಇಷ್ಟೊಂದು ಗಲೀಜಾಗಿದ್ಯಾ, ಸ್ನಾನ ಗೀನ ಮಾಡಿಲ್ವಾ ಅಂತ ಕೇಳ್ತಾವನೆ. ಬ್ಯಾ ಅಂತಾಳ ಅವಳು. ಹಂಗೆ ಸೀನ್ ಕಟ್ ಮಾಡಿಲ್ ತಿರ್ಗಾ ಬಾತ್ರೂಮ್ ಅಲ್ಲಿ ತೋರಿಸ್ತಾರೆ. ಸರ್ ನನ್ಗೆ ಏನ್ ಸರ್ ಆಯ್ತು ಅಂತ ಹೀರೋ ಕೇಳ್ತಾವನೆ. ಅದೇ ಪೊಲೀಸು, ಲೇ ನೀನ್ ಎಂತಿನ ಸುಮ್ನೆ ಅನ್ಕೊಂಡ ಕಣೋ, ಯಪ್ಪ ಅವಳೊಂಥರ ಕಿರಣ್ ಬೇಡಿ ಇದ್ದಂಗೆ, ನೀನಲ್ಲಿ ಕೈ ಇಡ್ತಲ್ಲ, ಏನೋ ಸ್ಪ್ರೇ ತಗೊಂಡು ನನ್ನ ಮಗಂದು ಬೆಂಕಿನೇ ಹಾಕ್ಬಿಡ್ಲ ಕೈಗೆ, ಅದಕ್ಕೆ ಆ ಕೈ ನಿನ್ನ ಬಿಟ್ಟಿದ್ದು ಕಣೋ ಅಂತ ಹೇಳಿದ ತಕ್ಷಣ ಇಬ್ರು ಅಲ್ಲಿ ಡರ್ಲಿಂಗ್, ಹೌದು ಡರ್ಲಿಂಗ್, ಇನ್ಮೇಲೆ ನಾನು ಕುಡಿಯಲ್ಲ ಡರ್ಲಿಂಗ್ ಅಂತ ಇಬ್ರು ಸ್ವಲ್ಪ ಅಳ್ತಾವ್ರೆ. ನಾನು ನಿನ್ನ ಇನ್ಮೇಲೆ ಕುಡಿಬೇಡ ಅಂತ ಹೇಳಲ್ಲ ಡರ್ಲಿಂಗ್ ಅಂತೇಳಿ ಇಬ್ರು ರೊಮ್ಯಾನ್ಸ್ ಮಾಡಕ್ ಹೋಗ್ತಾರೆ. ಟಕ್ ಅಂತ ಪೊಲೀಸರು, ಏಯ್ ಇವಾಗ ನಿಮ್ಗೆ ಬೇಕಾಯ್ತಲ್ಲ, ವಾಗ ಫಸ್ಟ್ ಆಚೆ ಬ್ಲಾಸ್ಟ್ ಮಾಡ ಅಂತ ಹೇಳಿದ ತಕ್ಷಣ ಬ್ಲಾಸ್ಟ್ ಮಾಡ್ತಾನೆ. ಹೊರಡೆ ಕೈ ಹಾಕ್ಬಿಟ್ಟು ಡೋರ್ ಲಾಕ್ ಓಪನ್ ಮಾಡ್ತಾನೆ. ಪೊಲೀಸ್ ಅವ್ರನ್ನ ಕರೀತಾರೆ. ಬೇಡ ನನ್ನ ಕೈಲಿ ಇವಾಗ ಬರಕ್ಕಾಗಲ್ಲ, ನೀವು ಹೋಗ್ಬಿಟ್ಟು ಆಚೆ ಕಡೆ ಎಲ್ಪ್ ತಗೊಂಡ್ ಬನ್ರಿ ಅಂತೇಳಿ ಪೊಲೀಸ್ ಅವ್ರು ಹೇಳ್ತಾರೆ. ಲೇ ಚಿಲ್ ಬಿಯರು ಮರ್ತ್ಬಿಟ್ಟೆ ಕಣೋ ಅಂತ ಹೇಳಿ ಕಳಿಸ್ತಾರೆ. ಇವರು ಆಚೆ ಬಂದು ನೋಡಿದ್ರೆ ಫುಲ್ಲು ಕೈಗಳು ಪಿಚಿ ಅಂತಿದೆ ಅಲ್ಲಿ ಮನೆ ಸುತ್ತ. ಸರಿ ಅಲ್ಲಿ ನೋಡಿ ಎಂತಿನ ಒಬ್ರು ಕೈ ಹಿಡ್ಕೊಂಡ್ಬಿಡುತ್ತೆ. ಆ ಕೈಗೆ ಸ್ವಲ್ಪ ಬೆಂಕಿ ಹಾಕ್ತಾನೆ.
ನೋಡಿದ್ರೆ ಅಲ್ಲಿ ಕೈಯಲ್ಲಿದ್ದಿದ್ದು ಪೆನಾಯಿಲ್ ಖಾಲಿ ಆಗೋಯ್ತು. ಡಾರ್ಲಿಂಗ್ ಇವಾಗ ಏನ್ ಮಾಡೋದು, ಪೆನಾಯಿಲ್ ಬೇರೆ ಇಲ್ವಲ್ಲ. ಐತೆ ಇರೋ ಡಾರ್ಲಿಂಗ್ ಅನ್ಬಿಟ್ಟು ಇನ್ನೊಂದು ಔಷಧಿ ತಗೊಂತಾಳೆ. ಶರ್ಟ್ ಬಿಚ್ಚೋ ನಿಂದು ಅಂತ ಕೇಳ್ತಾಳೆ. ಅವನು ಇದು ನನ್ನ ಮದುವೆ ಕೊಡ್ಸಿದ್ದು ಕಣ, ಕೊಡ 90% ಡಿಸ್ಕೌಂಟ್ ಅಲ್ಲೇ ಕೊಡ್ಸಿದ್ದು. ಈ ದೊಡ್ಡ ಶೋರೂಮ್ ಅಲ್ಲಿ ಅಂತ ಹೇಳಿದೆ. ಶೋರೂಮ್ ಅಲ್ಲ, ಶೋರೂಮ್ ಪಕ್ಕದಲ್ಲಿ ಕೊಡ್ಸಿದ್ದು, ಕೊಡ ಅಂತೇಳಿ ಶರ್ಟ್ ನ ಅರ್ಧಿ 2 ಕೈಯಲ್ಲಿ ಹಾಕೊಂಡು ಬಿಡ್ತಾಳೆ ಗುರು ಬೆಂಕಿನ. ಹಂಗೆ ರಾಜರೋಸವಾಗಿ ಅವಳನ್ನ ಎತ್ಕೊಂಡ್ ಮೀರೋ ಹಂಗೆ ನುಗ್ಗುತ್ತಾನೆ ಸೆಂಟ್ರಲ್ಲಿ. ಭೂಮ್ ಅಂತ ಹಂಗೆ ಅಲ್ಲಿ ಸೀನ್ ಕಟ್ ಆಗುತ್ತೆ. ತಿರ್ಗಾ ಬ್ರಿಡ್ಜ್ ಕೆಳಗಡೆ ತೋರಿಸ್ತಾರೆ. ಅಲ್ಲಿ ಯಾರೋ ಒಬ್ರು ಕೆಳಗಡೆ ಕುಂತ್ಕೊಂಡ್ರಂಗ ಅವರೆಲ್ಲ. ಹಂಗೆ ಅಲ್ಲಿ ಸ್ಕ್ರೀನ್ ವೈಟ್ ಆಯ್ತು. ನೋಡಿದ್ರೆ ಯಾರೋ ಸಾರ್ ಇದೊಳಿ ಸರ್ ಅಂತವ್ರೆ. ನೋಡಿದ್ರೆ ಇವನು ಹಾಸ್ಪಿಟಲ್ ಮಲಗವನೆ. ಅಯ್ಯೋ ನಾನು ಎಲ್ಲಿದ್ದೀನಿ ಸರ್ ಎದೊಳ್ಬೇಡಿ, ಆರಾಮಾಗಿ ಕೂತ್ಕೊಳ್ಳಿ. ಹೌದಾ ನೆಂತಿಯಲ್ಲಿ ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ ಸರ್. ಏನೋ ಹೌದಾ, ನಾನೆಲ್ಲ ಮಾಡಿದ್ದೀನಿ ಅಂತ ಗೊತ್ತೇ ಇಲ್ವಲ್ಲ ನನಗೆ ಅಂತ ಅವ್ನು ಹೇಳ್ತಾವನೆ. ಆ ಕಡೆ ಕಿಟಕಿಯಲ್ಲಿ ಒಂದು ಕೈ ಬರುತ್ತೆ. ಆ ಕೈನ ನೋಡಿದ ತಕ್ಷಣ ಅವನ ಹಂಗೆ ಇದೆಲ್ಲ ಕನ್ಸಲ್ವಾ ನಿಜಾನಾ ಏನಾಯ್ತು ಅಂದ್ಬಿಟ್ಟು ಅವನಿಗೆ ಒಂಥರ ಕನ್ಫ್ಯೂಷನ್ ಆಗೋಯ್ತು. ಏನಾಯ್ತು, ಹೌದು ಏನಕ್ಕೆ ಇವ್ನಿಗೆ ಈ ತರ ಆಗ್ಬೇಕು ಅಂತ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹಿಂದೆ ಹೋಗ್ತಾರೆ. ಅದೇ ಅವತ್ತು ನೈಟ್ ಫುಲ್ ಕುಡ್ಕೊಂಡ್ ಬಂದಲ್ಲ, ಅಲ್ಲಿ ಒಂದು ಮೋರಿ ಓಪನ್ ಆಗೈತೆ. ಅಲ್ಲಿಂದ ಒಂದು ಹುಡುಗಿ ಕೆಳಗಡೆ ಬಿದ್ದೈತೆ ಗುರು. ಇವನು ಪಾಪ ಚೇಂಬರ್ ಓಪನ್ ಆಗೈತೆ ಅನ್ಬಿಟ್ಟು ಆ ಪ್ಲೇಟ್ ನ ಮುಚ್ಚಿಬಿಡ್ತಾನೆ. ಆ ಹುಡುಗಿ ಅಲ್ಲೇ ಕೈ ತಗೊಳಕೊಂಡು ಸತ್ತವಳೆ. ಇದು ನಡೆದಿರೋ ಕತೆ. ಅದಕ್ಕೆ ಆ ಕೈ ಬಂದು ಇವ್ರು ಬಾತ್ರೂಮ್ ಅಲ್ಲಿ ಅಟ್ಯಾಕ್ ಮಾಡಿರೋದು. ಹಾಗೆ ಆ ಮೂರಿನ ಮುಚ್ತಾನೆ. ಆ ಮೂರಿನ ಮುಚ್ತಾ ಈ ಮೂವಿನೂ ಅಲ್ಲಿಗೆ ಮುಚ್ಚಿಬಿಡ್ತಾರೆ. ಹೆಂಗಿತ್ತು ಮೂವಿ ಚೆನ್ನಾಗಿದ್ರೆ ಒಂದು ಲೈಕು, ಕಮೆಂಟು, ಶೇರು.